ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತೇನೇನು ಅಡುಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಇವತ್ತಿಂದು ಅಡುಗೆ ಬಂದು ರೊಟ್ಟಿ, ಆಮೇಲೆ ಅನ್ನ, ಆಮೇಲೆ ಸ್ವಲ್ಪ ಚಿಕನ್ ಫ್ರೈ ಮತ್ತು ಚಿಕನ್ ಸಾರು ಮತ್ತು ರೊಟ್ಟಿ ಇಷ್ಟು ಮಾಡಬೇಕು. ಇದನ್ನೆಲ್ಲ ಮಾಡ್ತೀನಿ. ಈ ವ್ಲಾಗಲ್ಲಿ ಇದೆಲ್ಲ ಇರುತ್ತೆ. ಯಾವ ಥರ ಮಾಡ್ತೀನಿ ಅಂತ ನೀವೇ ನೋಡಿರಿ. ಮತ್ತು ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬರ್ರಿ. ಆಗಲೇ ಇಲ್ಲಿ ಅಕ್ಕಿ ತೊಳೆದಿಟ್ಟಿನಿ, ಅದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಲೆ ಮ್ಯಾಗ ಇಟ್ಬಿಟ್ರೆ ಅನ್ನ ಆಗುತ್ತೆ. ಅಲ್ಲಿವರೆಗೂ ಚಿಕನ್ಗೆ ಏನೇನು ಬೇಕೋ ಅದನ್ನ ಪ್ರಿಪ್ರೇಷನ್ ಮಾಡ್ಕೋಬೇಕು. ಯಾಕೆ ಉಪ್ಪನ್ನ ಗ್ಲಾಸ್ನಾಗ ಹಾಕಿ ನೀರಾಗ ಹಾಕಿ ಕಲಿಸಿ ಹಾಕ್ತೀನಿ ಅಂತಂದರೆ ಇದು ಈ ಸತಿ ಉಪ್ಪು ತಂದೀವಿ, ಅದ್ರಾಗ ಬರೀ ಎಳ್ಳು ಅದಾವ, ಅದಕ್ಕೆ ಅದನ್ನು ಸ್ವಲ್ಪ ನೀರಾಗ ಹಾಕಿ ನೆನೆಸಿ ಅದ್ರದ್ದು ನೀರು ಹಾಕ್ತೀನಿ. ಅದಕ್ಕೆ ಇಲ್ಲಾಂದರೆ ಬರೀ ಹಳ್ಳು ಬರ್ತಾವಂತ. ರೊಕ್ಕ ಕೊಟ್ಟು ಅಳ್ಳನ್ನ ತಿನ್ಬೇಕಾಗುತ್ತೆ, ಅದಕ್ಕೆ ಈ ಥರ ಮಾಡ್ತೀನಿ. ಇದೊಂಥರ ಟೆಕ್ನಾಲಜಿಯಾ. ಒಲೆ ಮ್ಯಾಗ ಇಟ್ಬಿಡ್ತೀನಿ. ಆಗ ಅನ್ನ ಕುದೀಲಿ. ಅನ್ನ ಕುದಿಯೋವರೆಗೂ ನಾವು ಚಿಕನ್ ಏನೇನು ಬೇಕೋ ಅದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಇವತ್ತು ಹಸಿ ಕೊಬ್ಬರಿ ಹಾಕಿ ಚಿಕನ್ನ ಮಾಡಕ್ಕೆ. ಚಿಕನ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಂದು ಇಟ್ಕೊಂಡಿನಿ. ಇವನ್ನೆಲ್ಲ ತೊಳೆದು ಕಟ್ ಮಾಡಿ ಇಟ್ಕೊತೀನಿ. ಇದು ಹಸಿ ಕೊಬ್ಬರಿ ಇಷ್ಟ ಹಾಕಿ ಚಿಕನ್ ಮಾಡತ್ತೀನಿ ಇವತ್ತು. ಇದಿಷ್ಟು ಮಸಾಲೆನ ರೆಡಿ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಚಿಕನ್ನಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಬಂದೆ. ಇಲ್ಲಿ ನೋಡ್ರಿ, ಇಷ್ಟು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕೊಬ್ಬರಿ ಮತ್ತು ಇದು ಒಗ್ಗರಣೆಗಂತ ಉಳ್ಳಾಗಡ್ಡಿ ಎಲ್ಲ ಕೊಯ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಇವನ್ನೆಲ್ಲ ಫ್ರೈ ಮಾಡಿ ಚಿಕನ್ ಮಾಡಬೇಕು. ಫಸ್ಟಿಗೆ ಮತ್ತು ಆಗಲೇ ಚಿಕನ್ನ ತೊಳೆದು ಅರಿಶಿಣ ಮತ್ತು ಉಪ್ಪು ಹಚ್ಚಿಟ್ಟೈತೆ. ಏನಮ್ಮ ತಿನ್ಬಾರ್ದು ಬೇ, ಮ್ಯಾಲೆ ಕುಂದ್ಬಿಟ್ಟು ನಂಗೆ ನಿಂತ್ಕತ್ ಮಾಡೋಕ್ಕಾಗಲ್ಲ. ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ ಸಿಕ್ಕಿರ್ಬೇಕು. ಇದೆಲ್ಲ ಫ್ರೈ ಮಾಡ್ತೀವಿ, ವಿಡಿಯೋ ಫುಲ್ಲು ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ
ಮಸಾಲೆ ಉರಿಯಾಕತ್ತೆ. ಅಷ್ಟೊತ್ತಿಗೆ ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಈ ಕುಟ್ಟನಾಗ ಹಾಕಿ ಕುಟ್ಟಕ್ಕೆ ನೋಡಿ, ಯಾವಾಗ ಇದ್ರಾಗ ಹಾಕಿ ಕುಟ್ಟದೆ. ಎಲ್ಲ ಮಸಾಲನ ಮಿಕ್ಸಿಗೆ ಹಾಕ್ತೀನಿ. ಇದನ್ನ ಇವಾಗ ಚಿಕನ್ ಹಾಕಿ ಖಾರ ಉಪ್ಪು ಎಲ್ಲ ಹಾಕಿ ಮುಚ್ಚಿ ಇಟ್ಬಿಡ್ತೀನಿ. ತಾನೇ ಕುದ್ಬಿಡುತ್ತೆ. ಅಲ್ಲಿ ತನಕ ಹಿಟ್ಟಿನ ಅದಕ್ಕೆ ನಿಟ್ಕೊಂಡ್ಬಿಡ್ತೀನಿ ನಾನು. ಸ್ವಲ್ಪ ಚಿಕನ್ದು ಕಬಾಬ್ ಮಾಡಬೇಕಂತ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡಾಕತ್ತೀನಿ. ಮತ್ತು ಇದಕ್ಕೆ ಖಾರ ಉಪ್ಪು ಅರಿಶಿನ ಮತ್ತು ಸ್ವಲ್ಪ ಎಲ್ಲ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿನಿ. ಲಾಸ್ಟಿಗೆ ಕಬಾಬ್ ಮಸಾಲೆ ಹಾಕಿ ಫ್ರೈ ಮಾಡಿಬಿಡ್ತೀನಿ ಅಷ್ಟೇ. ಇದು ನೆನೆವರೆಗೂ ನಾನು ರೊಟ್ಟಿ ಮಾಡೋಕೆ ರೆಡಿ ಮಾಡ್ತೀನಿ. ರೊಟ್ಟಿ ಮಾಡಿಬಿಡ್ತೀನಿ. ಆಮೇಲೆ ಅದೇ ಹಂಚಿನ ಮೇಲೆ ನೂನೆ ಹುರ್ಕೊಡ್ತೀನಿ ಅಷ್ಟೇ. ಈಗ ಫಸ್ಟು ರೊಟ್ಟಿ ಮಾಡೋಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡ್ರಿ ರೊಟ್ಟಿ ಆಯ್ತು. ಇದನ್ನೆಲ್ಲ ಮುಗಿಸಿ ಲಿಂಬೆಹಣ್ಣು ಹಾಕಿದ್ದಲ್ಲ ಅವಾಗಲೇ ಇದು ಚಿಕನಿಗೆ. ತತ್ತಿ ಎಲ್ಲ ಹಾಕ್ತಾರೆ, ಅದ್ರ ತತ್ತಿ ಹಾಕಲ್ಲ, ಹಾಗೆ ಮಾಡ್ತೀನಿ. ಎಣ್ಣೆಗ 4 ಮೆಣಸಿನ್ಕಾಯಿನ ಉಪ್ಪು ಮತ್ತು ಜೀರಿಗೆ ಪುಡಿನ ಕಲಿಸ್ತೀನಿ, ಹಚ್ಚಿಟ್ಟಿನಿ, ಅವನೇ ಉರಿತೀನಿ. ಹಿಡಿದು ಬಿಡ್ತಾವಂತ ಹಚ್ಚಿಗೆ ಕಬಾಬ್ ರೆಡಿ ಆಯಿತು. ಮೆಣಸಿನ್ಕಾಯಿ ಎಲ್ಲ ಹುರಿದಾಯ್ತು. ಊಟ ಮಾಡಬೇಕೀಗ. ಊಟ ಮಾಡೋದ್ನಾಗ ಮತ್ತೆ ತೋರಿಸ್ತೀನಿ. ಊಟ ಮಾಡಾಕತ್ತೀನಿ. ಕಡಕ್ ಬಿಟ್ಟಿತ್ತು ಚಿಕನ್ ಸಾರು ಮತ್ತು ಕಬಾಬು, ಇದು ಸಲಾಡ್, ಉಳ್ಳಾಗಡ್ಡಿ, ಲಿಂಬು ಮತ್ತು ಸೌತೆಕಾಯಿ ಮತ್ತು ಮೆಣಸಿನ್ಕಾಯಿ ತೊಗೊಂಡು ಊಟ ಮಾಡಾಕತ್ತೀನಿ. ನಮ್ಮಣ್ಣ ನಮ್ಮ ಅಜ್ಜಿ ಮನೆ ಹೋಗೇನೆ ಅಲ್ಲೇ ಊಟ ಮಾಡಿ ಬರ್ತಾನಂತ, ಅದಕ್ಕೆ ನಾನೇ ಊಟ ಮಾಡಾಕ್ತೀನಿ.
ಊಟ ಮಾಡಿ ಆಮೇಲೆ ಮಲಗಿಬಿಡೋದೆ. ಇಷ್ಟ ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೋಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಕೇಳ್ಕೊಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.